ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇವತ್ತು ನಾನು ನಿಮ್ಮ ಜೊತೆಗೆ ಸರ್ ಎಂ ವಿಶ್ವೇಶ್ವರಯ್ಯ ಟೆಕ್ನಾಲಜಿಕಲ್ ಅಂಡ್ ಇಂಡಸ್ಟ್ರಿಯಲ್ ಮ್ಯೂಸಿಯಂಗೆ ಹೋಗಿರುವ ವಿಡಿಯೋನ ಶೇರ್ ಮಾಡ್ತಾ ಇದ್ದೇನೆ. ಸರ್ ಎಂ ವಿಶ್ವೇಶ್ವರಯ್ಯ ಅವರ ಸ್ಮರಣಾರ್ಥ ಸ್ಥಾಪಿಸಲಾದ ಈ ಮ್ಯೂಸಿಯಂ ಅನ್ನು 14ನೇ ಜುಲೈ 1962ರಂದು ಅಂದಿನ ಪ್ರಧಾನಮಂತ್ರಿ ಪಂಡಿತ್ ಜವಾಹರ್ಲಾಲ್ ನೆಹರು ಅವರು ಉದ್ಘಾಟಿಸಿದರು. ಇಲ್ಲಿ ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೆ ನಮಗೆ ವಿಜ್ಞಾನದ ಬಗ್ಗೆ ಸುಲಭವಾಗಿ ಅರ್ಥ ಮಾಡಿಕೊಳ್ಳಲು ಹಲವಾರು ಬಗೆಯ ಇಂಟರಾಕ್ಟಿವ್ ಎಕ್ಸಿಬಿಟ್ಸ್ ಗಳಿವೆ. ವೆರಿ ಫೇಮಸ್ ರೈಟ್ ಬ್ರದರ್ಸ್ ವಿಮಾನದ ರೆಪ್ಲಿಕಾ, ಡೈನೋಸರಸ್ ಕಾರ್ನರ್, ಸೈನ್ಸ್ ಆನ್ ಅ ಸ್ಪಿಯರ್, ಸ್ಪೇಸ್ ಟೆಕ್ನಾಲಜಿ, ಫನ್ ಸೈನ್ಸ್. ಇಷ್ಟೇ ಅಲ್ಲದೆ ಮತ್ತೆ ತುಂಬಾ ರೀತಿಯ ವಿವಿಧ ರೀತಿಯ ತುಂಬಾನೇ ಅಟ್ರಾಕ್ಟಿವ್ ವಸ್ತುಗಳಿಲ್ಲಿವೆ. ಎಂಟ್ರಿ ಫೀಸ್ ಬಂದ್ಬಿಟ್ಟು 100 ರೂಪೀಸ್ ಪರ್ ಪರ್ಸನ್. ಹಾಗೂ ಮ್ಯೂಸಿಯಂ ಬೆಳಿಗ್ಗೆ 9:30ಯಿಂದ ಸಂಜೆ 6 ಗಂಟೆವರೆಗೆ ಓಪನ್ ಇರುತ್ತೆ. ಈ ಮ್ಯೂಸಿಯಂ ಬಂದ್ಬಿಟ್ಟು ಸೆಂಟ್ರಲ್ ಬೆಂಗಳೂರಿನ ಕಸ್ತೂರ್ಬಾ ರೋಡ್ ಅಲ್ಲಿ ಬರುತ್ತೆ, ರೈಟ್ ನೆಕ್ಸ್ಟ್ ಟು ಕಬ್ಬನ್ ಪಾರ್ಕ್ ಅಂಡ್ ನಿಯರ್ ಚಿನ್ನಸ್ವಾಮಿ ಸ್ಟೇಡಿಯಂ ಹತ್ರ. ಜುಲೈ 1965ರಂದು ಮೊದಲ ಎಲೆಕ್ಟ್ರಿಸಿಟಿ ಗ್ಯಾಲರಿಯನ್ನು ಸಾರ್ವಜನಿಕರಿಗೆ ತೆರೆಯಲಾಯಿತು. ಮಕ್ಕಳಿಗಂತೂ ಈ ಸ್ಥಳ ತುಂಬಾನೇ ಇಷ್ಟ ಆಗುತ್ತೆ, ಯಾಕಂದ್ರೆ ಇಲ್ಲಿ ವಿಜ್ಞಾನವನ್ನು ನಾವು ನೋಡಬಹುದು, ಮುಟ್ಟಿ ಅದನ್ನು ಪ್ರಯೋಗಗಳ ಮೂಲಕ ಕಲಿಯಬಹುದು. ಹಾಗೂ ಸ್ಟಾರ್ಟಿಂಗ್ ಎಂಟ್ರೆನ್ಸ್ ಅಲ್ಲಿ ಬಂದ ತಕ್ಷಣ ಡೈನೋಸರ್ ಸಿಗುತ್ತಲ್ಲ, ಅದಂತೂ ನಿಜ ಡೈನೋಸರ್ ಅಂತಾನೆ ಮಕ್ಕಳು ಅನ್ಕೊಂಡ್ಬಿಡ್ತಾರೆ, ಅಷ್ಟು ತುಂಬಾ ಚೆನ್ನಾಗಿರುತ್ತೆ. ಮಕ್ಕಳು ಅದನ್ನು ತುಂಬಾನೇ ಇಷ್ಟಪಡ್ತಾರೆ. ಸ್ಪೇಸ್ ಮತ್ತು ರಾಕೆಟ್ ಟೆಕ್ನಾಲಜಿಗೆ ಸಂಬಂಧಿಸಿದ ವಿಷಯಗಳನ್ನು ಕೂಡ ನಾವಿಲ್ಲಿ ನೋಡಬಹುದು. ಹಾಗೂ ಎಲೆಕ್ಟ್ರಿಸಿಟಿ ಹಾಗೂ ಮೆಷಿನ್ಗಳು ಹೇಗೆ ಕೆಲಸ ಮಾಡುತ್ತೆ ಅಂತ ತಿಳಿದುಕೊಳ್ಳಲು ಸಹ ಇಲ್ಲಿ ವಿಶೇಷವಾದ ವಿಭಾಗಗಳಿವೆ. ಸೈನ್ಸ್ ಆನ್ ಸ್ಪಿಯರ್ ಕೂಡ ಇಲ್ಲಿಯ ಒಂದು ವಿಶೇಷ ಆಕರ್ಷಣೆ. ಬೆಂಗಳೂರಲ್ಲಿ ಮಕ್ಕಳಿಗೆ ಎಲ್ಲರೂ ಕರ್ಕೊಂಡು ಹೋಗ್ಬೇಕು, ಒಂದು ಯೂಸ್ಫುಲ್ ಆಗಿರೋ ಜಾಗ ಇಲ್ಲಿ ಕರ್ಕೊಂಡು ಬಂದ್ರೆ ಮಕ್ಕಳು ತುಂಬಾ ಇಷ್ಟಪಡ್ತಾರೆ. ಎಸ್ಪೆಷಲಿ ಸೈನ್ಸ್ ಬಗ್ಗೆ ಎಲ್ಲ ಇಷ್ಟ ಇದ್ದವರಿಗೆ ಇದೊಂದು ತುಂಬಾ ಒಳ್ಳೆ ಸ್ಥಳ ಅಂತಾನೆ ಹೇಳ್ಬೋದು. ಇಲ್ಲಿ ವಿಜ್ಞಾನವನ್ನು ಕೇವಲ ಪುಸ್ತಕದಲ್ಲಿ ಓದುವುದಲ್ಲದೆ ಇಲ್ಲಿ ನೇರವಾಗಿ ಬಂದ್ಬಿಟ್ಟು ನೋಡಿ ಅದನ್ನು ಪ್ರಯೋಗಗಳ ಮೂಲಕ ನಾವಿಲ್ಲಿ ಅರ್ಥ ಮಾಡಿಕೊಳ್ಬಹುದು. ಅಂದ್ರೆ ಮಕ್ಕಳಿಗಂತೂ ಒಂದು ಎಜುಕೇಶನ್ ಟೂರಿಗೆ ಕರ್ಕೊಂಡು ಹೋಗಂಗೆ ಅನ್ಸುತ್ತೆ. ಬಟ್ ಇಲ್ಲಿ ನಿಮ್ಗೆ ನೋಡ್ಬೇಕಂದ್ರೆ ನೀವು ಸ್ವಲ್ಪ ಬೆಳಿಗ್ಗೆ ಬೇಗನೆ ಹೋಗ್ಬೇಕು, ಬಿಕಾಸ್ ತುಂಬಾ ಟೈಮ್ ಸ್ಪೆಂಡ್ ಮಾಡ್ಬೇಕಾಗುತ್ತೆ. ನಿಮ್ಗೆ ಎಲ್ಲ ವಿಷಯವನ್ನು ನೀವು ತಿಳ್ಕೊಬಹುದಕ್ಕೋಸ್ಕರ. ಒಂದಕ್ಕಿಂತ ಒಂದು ಎಷ್ಟು ಡಿಫ್ರೆಂಟ್ ಆಗಿದೆ, ತುಂಬಾನೇ ಚೆನ್ನಾಗಿದೆ ಅಂತ. ಎಲ್ಲರಿಗೂ ಗೊತ್ತಿರುವ ಹಾಗೆ ಸೆಪ್ಟೆಂಬರ್ 15ರಂದು ಸರ್ ಎಂ ವಿಶ್ವೇಶ್ವರಯ್ಯ ಅವರ ಬರ್ಡೇ, ಆ ದಿನವನ್ನು ಇಂಜಿನಿಯರ್ಸ್ ಡೇ ಎಂದು ಆಚರಿಸಲಾಗುತ್ತೆ. ಸರ್ ಎಂ ವಿಶ್ವೇಶ್ವರಯ್ಯರು ಭಾರತದ ಪ್ರಸಿದ್ಧ ಇಂಜಿನಿಯರಿಂಗ್ ಕ್ಷೇತ್ರಕ್ಕೆ ಅಷ್ಟೇ ಅಲ್ಲದೆ ದೇಶದ ಅಭಿವೃದ್ಧಿಗೆ ಅವರು ನೀಡಿರುವ ಕೊಡುಗೆ ಅಂತೂ ಬಹಳ ಮಹತ್ವದ್ದು. ಅವರ ನೆನಪಿಗಾಗಿ ಮ್ಯೂಸಿಯಂ ಅನ್ನು ಸ್ಥಾಪಿಸಲಾಗಿದೆ.
ಸಾಮಾನ್ಯವಾಗಿ ಇದನ್ನೆಲ್ಲ ಬುಕ್ಕಲ್ಲಿ ಇಲ್ಲಾಂದ್ರೆ ಟಿವಿಯಲ್ಲಿ ನೋಡಿರ್ತೇವೆ, ಬಟ್ ಇದನ್ನು ನಿಜವಾಗಿ ಲೈವ್ ಆಗಿ ಎಕ್ಸ್ಪೀರಿಯನ್ಸ್ ಮಾಡಿದಾಗ ನಿಜವಾಗ್ಲೂ ತುಂಬಾನೇ ಖುಷಿ ಆಗುತ್ತೆ ಅವಾಗ. ನೋಡಿ, ಇದು ವಿಂಡ್ ಪವರ್ ಅಂದ್ರೆ ಗಾಳಿಯ ಶಕ್ತಿಯನ್ನು ಬಳಸಿ ವಿದ್ಯುತ್ ಅನ್ನು ಉತ್ಪಾದಿಸುತ್ತೆ ನೋಡಿ. ಗಾಳಿ ಬೀಸಿದಾಗ ವಿಂಡ್ ಟರ್ಬೈನ್ಸ್ ನ ಬ್ಲೇಡ್ ಇದೆ ಅದು ತಿರುಗುತ್ತವೆ. ನೀವೇನಾದ್ರೂ ಈ ಮ್ಯೂಸಿಯಂಗೆ ಹೋಗಿದ್ರೆ ನಿಮ್ಗೆ ಅಲ್ಲಿನ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅನ್ನೋ ಕಮೆಂಟ್ಸ್ ಮುಖಾಂತರ ತಿಳಿಸಿ. ನೋಡಿ, ಇದು ಇಲ್ಲಿನ ಸೆಕೆಂಡ್ ಇಂಟ್ರೆಸ್ಟಿಂಗ್ ಪಾರ್ಟ್ ಅಂತ ಹೇಳ್ಬೋದು. ಸೆನ್ಸ್ ಆಫ್ ಸ್ಮೆಲ್, ಟಚ್ ಅಂಡ್ ಫೀಲ್, ಮತ್ತೆ ನಾವು ಇದು ಎನಿಮಲ್ಸ್ ಗೆಸ್ ಮಾಡ್ಬೋದು, ಹಾಗೂ ಸೀಸನ್ಸ್ ಎಲ್ಲ ಇಲ್ಲಿ ಗೊತ್ತಾಗುತ್ತೆ. ಅನಿಮಲ್ ಸೌಂಡ್ ಕೇಳ್ಬಿಟ್ಟು ಯಾವ ಅನಿಮಲ್ ಅಂತ ಗೊತ್ತಾಗುತ್ತೆ. ಅಲ್ಲಿ ಒಂದು ಬಟನ್ ತರ ಇರುತ್ತೆ, ಅದನ್ನ ಪ್ರೆಸ್ ಮಾಡಿದ ಕೂಡಲೇ ನಮ್ಗೆ ಗೊತ್ತಾಗುತ್ತೆ. ಇದು ಮಕ್ಕಳಿಗೆ ಆಕ್ಚುಲಿ ತುಂಬಾನೇ ಇಂಟ್ರೆಸ್ಟಿಂಗ್ ಪಾರ್ಟ್. ಇದು ಮಕ್ಕಳು ತುಂಬಾನೇ ಎಂಜಾಯ್ ಮಾಡ್ತಾರೆ ಇಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್. ಬೈ. ಸಿ ಯು.